ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮನೆ ತುಳಸಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ತಮ್ಮನೇಲಲ್ಲಿ ನೀವು ನೋಡ್ದಂಗೆ ಹೇಗೆ ಸಿಂಪಲಾಗೆ ಮಾಡ್ತೀನಿ, ಜೋರಾಗಿ ಏನು ಮಾಡಲ್ಲ, ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಸ್ನಾನ ಮಾಡ್ಕೊಂಬಂದು ಈವ್ನಿಂಗ್ ಮಾಡಿದೆ. ಬೆಳಗ್ಗೆ ಮಾಡ್ಬೋದು, ಇಲ್ಲ ಸಂಜೆ, 2 ಟೈಮಲ್ಲಿ ಮಾಡ್ಬೋದು. ಯಾರಿಗೆ ನವೆಂಬರ್ 2ನೇ ತಾರೀಕು ಮಾಡೋಕ್ಕಾಗಿಲ್ಲ, 5ನೇ ತಾರೀಕು ಕೂಡ ಮಾಡ್ಬೋದು. ಇಲ್ಲ ಆ ಟೈಮಲ್ಲೂ ಆಗಿಲ್ಲ ಅಂದರೆ ಕಾರ್ತಿಕ ಮಾಸ ಮುಗಿಯೋಷ್ಟರೊಳಗೆ ಸೋಮವಾರ, ಶುಕ್ರವಾರ, ಮಂಗಳವಾರದ ದಿನ ಯಾವಾಗಾದರೂ ನೀವು ಮಾಡ್ಬೋದು. ಸರಿ ಅಂತೇಳಿ ಫ್ರೂಟ್ಸು ಮತ್ತು ದೇವ್ರ ಮನೆ ಐಟಮ್ಸ್ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಎಲ್ಲ ಒಟ್ಟಿಗೆ ಆದರೆ ಇದಾಗುತ್ತೆ. ನಾನೊಂದು 4 o'clockಗೆ ಸ್ನಾನ ಮಾಡಿ ಇದು ಮಾಡ್ಕೊಂಡಿದ್ದೆ. ದೀಪ ಎಲ್ಲ ಒಂದು 5:30 ಮೇಲೆ ಆದಮೇಲೆ ಹಚ್ಚೋಣ ಅಂಥೇಳಿ. ಒಳ್ಳೆ ಟೈಮ್ ಬಂದು 5:30ಇಂದ 7 o'clockವರೆಗೂ ಇತ್ತು. ಸೊ ಗೊತ್ತಲ್ವಾ, ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡ್ಕೊಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ. ಸೊ ಲೇಟಾಗಿ ಮಾಡೋಕ್ಕೋದ್ರೆ ಆಗಲ್ಲ. ಆ ಟೈಮಿಗೆ ದೀಪ ಹಚ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ನೋಡಿ ಮಲಗಿಸ್ಬಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಹತ್ಕೊಂಡು ಮತ್ತೆ ಕರೀತಿದ್ದಾಳೆ. ಪಕ್ಕದಲ್ಲೇ ಇರಬೇಕು, ಹಗ್ಲೊತ್ತು ಕೂಡ ಬಿಡಲ್ಲ. ಅದಾದಮೇಲೆ ಆಚೆ ಬೆಳಗ್ಗೆನೇ ತೊಳೆದಿರ್ತೀನಿ ಒಂದ್ಸರಿ, ಆದರೂ ಒಂದ್ಸರಿ ಈವ್ನಿಂಗ್ ಒರೆಸ್ಕೊಳ್ಳೋಣ ಅಂತ ಒರೆಸ್ಬಿಟ್ಟು ಬಂದು ರಂಗೋಲಿ ಹಾಕೋಣ ಅಂಥೇಳಿ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಹಣ್ಣೆಲ್ಲ ತೊಳೆದಿದ್ನಲ್ವ, ನೀರೆಲ್ಲ ತೆಗೆದಿತ್ತು, ತಟ್ಟೆಗೆ ಜೋಡಿಸ್ಬಿಟ್ಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಕೆಲಸಗಳು ನೋಡ್ಕೊಳ್ಳೋಣ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಹುರುಳಿ ಇತ್ತು, ಅಂದರೆ ಫ್ಲವರ್ಸ್ ಹಾಕೋಂಥದ್ದು. ಲಾಸ್ಟ್ ಇಯರ್ ದೀಪಾವಳಿಲಿ ಏನೋ ತರಿಸಿದ್ದು. ಲಾಸ್ಟ್ ಇಯರ್ ತುಳಸಿ ಹಬ್ಬದಲ್ಲೂ ಕೂಡ ಯೂಸ್ ಮಾಡಿದ್ದೆ. ಈ ಸರಿ ದೀಪಾವಳಿ ಹಬ್ಬ ಕರೆಕ್ಟಾಗಿ ಮಾಡಲಿಲ್ಲ ನಾನು, ಸೊ ಹಾಗಾಗಿ ಇದು ಮಾಡೋಕ್ಕಾಗಲಿಲ್ಲ. ಸೊ ಈ ಥರ ಎಲ್ಲ ಇಟ್ಟಾಗ ಒಂಥರ ನನಗೆ ಡೆಕೋರೇಷನ್ ಮಾಡೋದಂದರೆ ತುಂಬ ಇಷ್ಟ. ಬಟ್ ಐಡಿಯಾಸ್ಗಳೇ ಬರಲ್ಲ, ಏನು ಮಾಡಬೇಕು, ಏನೇನೋ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ಆಯಿತಾ. ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಬಟ್ ಏನೋ ಒಂದು ಡಿಸೈನ್ ಮಾಡ್ತಾ ಇರ್ತೀನಿ ಅನ್ನೋದೊಂದು ಖುಷಿ ಇರುತ್ತೆ. ಬಟ್ ಅದೇ ಲಾಸ್ಟ್ ಮೂಮೆಂಟಲ್ಲಿ ಬೇಜಾರಾಗುತ್ತೆ, ಹಿಂಗೆ ಆಗಿಬಿಡುತ್ತಲ್ಲ ಅಂಥೇಳಿ. ಸರಿ ಅಂತೇಳಿ ಹಿಂಗೆ ಮಾಡಿ ಇಟ್ಬಿಟ್ಟು ರಂಗೋಲಿ ಹಾಕೋಣ, ಹಂಗೆ ಖಾಲಿ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಾರ್ನರ್ಗೆಲ್ಲ ರಂಗೋಲಿ ಹಾಕಿ. ನನಗೂ ರಂಗೋಲಿ ಏನು ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಏನೋ ಒಂದಷ್ಟು ಟ್ರೈ ಮಾಡ್ತೀನಿ ಗೊತ್ತಿರೋ ಅಷ್ಟು. ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ರಂಗೋಲಿ ಹಾಕ್ಕೊಂಡು ಚುಕ್ಕಿಗಳದೆಲ್ಲ ದೊಡ್ಡದು ಕಲ್ತಿದ್ವಿ. ಬಟ್ ಚಿಕ್ಕದು ಕಲೀಲೇ ಇಲ್ಲ. ಎಷ್ಟೊಂದು ಮನೇಲಿ ಚಿಕ್ಕದು ಎಷ್ಟು ಪುಟಾಣಿಯಾಗಿ ಚೆನ್ನಾಗಿ ಹಾಕಿರ್ತಾರೆ. ಒಂದು ಸರಿ ಅಂದ್ಕೊಂಡೆ ಹೂ ಇಡೋಣ ಅಂತ. ಹೂ ಬೇಡ ಅಂತ ಹೇಳ್ಬಿಟ್ಟು ಒಂದೊಂದು ದೀಪ ಇಡೋಣ ಸುತ್ತನು ಅಂತ ಹೇಳ್ಬಿಟ್ಟು ರೆಡಿ ದೀಪ ಇಟ್ಟೆ. ಕ್ಯಾಂಡಲ್ ಥರ ಬರುತ್ತಲ್ಲ, ಅದನ್ನು ಕೂಡ ಇಡ್ಬೋದು. ಉರುಳಿಗೆ ಫ್ಲವರ್ಸ್ ಥರನೂ ಇಡ್ಬೋದು, ಇಲ್ಲ ಈ ಥರ ದೀಪನೂ ಕೂಡ ಇಡ್ಬೋದು. ಆಮೇಲೆ ಯೋಚನೆ ಮಾಡಿದೆ, ಈ ಥರ ಫ್ಲವರ್ಸ್ ಥರ ಇದು ಮಾಡಿಬಿಟ್ಟು ಬಾಕ್ಸ್ ಥರ ಮಾಡಿಬಿಟ್ಟು ಅದರೊಳಗೆ ರಂಗೋಲಿ ಹಾಕಿಬಿಟ್ಟು ದೀಪನಿಟ್ಟರೆ ಚೆನ್ನಾಗಿರುತ್ತೆ ಮುಂದೆ ಚಿಕ್ಕದಾಗಿ ಅಂಥೇಳಿ. ಸೊ ಟ್ರೈ ಮಾಡಿದೆ, ಚೆನ್ನಾಗೇ ಬಂತು. ಆಮೇಲೆ ದೀಪನ ಅದರಿಂದ ಕೆಳಗೆ ಇಟ್ಬಿಟ್ಟು ಮತ್ತು ಫ್ಲವರ್ಸ್ ಹಾಕ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸೊ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಅಲ್ಲಿ ದೀಪ ಇಡೋಣ ಅಂತ ಹೇಳಿಬಿಟ್ಟು 9 ದೀಪ ಇಲ್ಲಿಟ್ಟೆ. ತುಳಸಿ ಆ ಕಡೆ ಈ ಕಡೆ 2 ಇಟ್ಟೆ. 12 ದೀಪನ ಹಚ್ಚಿದೆ, ಮತ್ತು ತುಳಸಿ ಮುಂದೆ 1 ಹಚ್ಚಿದ್ದೆ. 12 ದೀಪ ಅಂದರೆ ದೀಪಾವಳಿ ಹಬ್ಬದಿಂದನೂ ಇಷ್ಟು ದೀಪನೂ ಕೂಡ ಹಚ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಕಾಣಿಸ್ತು. ಮತ್ತು ಅದು ಖಾಲಿ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಫ್ಲವರ್ಸ್ ಇಟ್ಟೆ. ಅದರ ಪಕ್ಕದಲ್ಲೊಂದು ಮತ್ತೆ ದೀಪ ಇಟ್ಟೆ. ಸೊ ಇಲ್ಲಿ ಅದೇ ಅದ್ರ ಪಕ್ಕದಲ್ಲಿ 2 ತುಳಸಿ ಇಡೋದಕ್ಕೆ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಒಂದು ಕಡೆಗೆ ಸೇವಂತಿಗೆ, ಒಂದು ಕಡೆಗೆ ಇದನ್ನು ಹಾಕಿಟ್ಟೆ. ಸೊ ಹಬ್ಬ ಯಾರ್ಯಾರೆಲ್ಲ ಮಾಡಿದ್ರಿ, ನನ್ನ ವ್ಲಾಗ್ಗಳು ಲೇಟ್ ಆಗ್ತಿರೋದಕ್ಕೆ ನನ್ನ ಮಗಳೇ ಕಾರಣ ಅಂತ ಹೇಳ್ಬೋದು. ಅದಾದಮೇಲೆ ತುಳಸಿ ಹಬ್ಬದ ದಿನ ಅಕ್ಕಿ ಹಿಟ್ಟಿನ ದೀಪ ಮತ್ತು ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಸೊ ಅವತ್ತಿನ ದಿನ ಮುಂಚೆನೂ ಕಾರ್ತಿಕ ಸೋಮವಾರದಲ್ಲಿ ತುಂಬ ದೀಪಗಳನ್ನ ಬೆಳಗ್ತಾರೆ ಆಯಿತಾ. ಯಾವುದಾದ್ರೂ ಒಂದೊಂದು ಸೋಮವಾರ ಅಥವಾ ಈ ಥರ ದಿನ ಮನೆಗಳಲ್ಲಿ ದೀಪನೇ ಬೆಳಗೋದ್ರಿಂದ ಮನೇಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟು 1 2 ಸ್ಪೂನಷ್ಟು ಬೆಲ್ಲ, 1 2 ಸ್ಪೂನಷ್ಟು ತುಪ್ಪನ ತೊಗೊಂಡು ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಕೈ ಅದಕ್ಕೆ ಬರಬೇಕು, ಒಂದು ಹಿಟ್ಟು ಒಂದು ಇದಾಗೋ ಥರ. ಪೂರ್ತಿ ಗಟ್ಟಿನೂ ಆಗಬಾರ್ದು, ಪೂರ್ತಿ ತೆಳುವು ಆಗಬಾರ್ದು. ನಾನು 5 ದೀಪನ ಹಚ್ತಾ ಇದ್ದೀನಿ ಇಲ್ಲಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಅವಾಗವಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಅದು 1.5 ಮಿನಿಟ್ ವೀಡಿಯೋ ಇರುತ್ತಲ್ವ. ಸೊ ಹಾಗಾಗಿ ಮಧ್ಯದಲ್ಲಿ ಈ ಥರ ಯಾವ್ದಾದ್ರು ಒಂದು ಮುಚ್ಚಳ ತೊಗೊಂಡು ಹೋಲ್ ಮಾಡಿಕೊಂಡ್ರೆ ಇದು ಇಡೋದಕ್ಕೆ ಚೆನ್ನಾಗಾಗುತ್ತೆ, ಬತ್ತಿ ಇಡೋದಕ್ಕೆ. ಸೊ ನಾನಿಲ್ಲಿ ಇದನ್ನು ಶಿವನಿಗೂ ಕೂಡ ಇಡ್ತಾರೆ ಮತ್ತು ವಿಷ್ಣುಗೂ ಕೂಡ ಇಡ್ತಾರೆ. ಸೊ ವಿಷ್ಣುಗೂ ಆಗುತ್ತೆ, ಇದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಇದು ಮಾಡಿಕೊಂಡೆ. ಒಂದು ಇದು ನಾಮ, ಇದು ಆ್ಯಕ್ಚುಲಿ ವಿಷ್ಣು ನಾಮ ಮತ್ತು ಶಿವನಾಮ
ಎರಡು 2 ಥರನೂ ಇದು ಮಾಡಿಬಿಟ್ಟು ಕುಂಕುಮನ ಮಧ್ಯದಲ್ಲಿ ಇದು ಮಾಡ್ಕೊಂಡೆ. ಇದು ಶಿವನಾಮ. ಸೊ ನೆಕ್ಸ್ಟ್ ಇಯರ್ ಯಾರು ಮಾಡುವಾಗ ಈ ಥರ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅವಾಗವಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಾಮಕ್ಕೆ ಈ ಕಡೆ ಒಂದು ಕೆಂಪುದನ್ನು ಯೂಸ್ ಮಾಡ್ತೀನಿ, ಕೆಂಪು ಮತ್ತು ಗಂಧನ ಯೂಸ್ ಮಾಡಿದ್ದೆ. ಸೊ ನಮ್ಮನೆ ಗಂಧ ಕಲರ್ ಆರೆಂಜ್ ಕಲರ್ ಆಗಿಬಿಟ್ಟಿದೆ, ಬೇರೆ ತೊಗೊಂಬರಬೇಕು. ಸೊ ಕೈಗೆ ಹಂಗಂಗೆ ಅಂಟುತ್ತೆ ಎಷ್ಟು ಕಲರ್ ಹಾಕಿರ್ತಾರೆ. ಅದಾದಮೇಲೆ ಈ ಥರದ ಬತ್ತಿ ಎಲ್ಲರಿಗೂ ಸಿಗುತ್ತೆ, ಮನೇಲೂ ಕೂಡ ಮಾಡ್ಕೋಬೋದು. ತುಪ್ಪದಲ್ಲಿ ಹೆಚ್ಬಿಟ್ಟು ಅದರೊಳಗೆ ಹಾಕಿ, ಯಾವುದೇ ಕಾರಣಕ್ಕೂ ಸಿಂಗಲ್ ಹಾಕೋಕ್ಕೆ ಹೋಗಬೇಡಿ, 2 ಬತ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಬತ್ತಿ ಹಾಕ್ಕೊಂಡು ಈ ದೀಪನ ರೆಡಿ ಮಾಡಿಕೊಂಡೆ. ಇದನ್ನು ಮಾಡ್ಕೊಳ್ಳೋ ಅಷ್ಟೊಳಗೆ ಮತ್ತು ನೆಲ್ಲಿಕಾಯಿ ದೀಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಟಾಡೋದಕ್ಕೆ ಕರ್ಕೊಂಡೋಗಿದ್ರು ಪಾರ್ಕಿಗೆ. ಅವಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಇಲ್ಲದೇ ಇದ್ದಾಗಲೇ ಎಲ್ಲ ಮಾಡ್ಕೊಬೇಕು. ನೆಲ್ಲಿಕಾಯಿ ದೀಪನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಈ ಥರನಾದರೂ ಮಾಡ್ಕೋಬೋದು, ಇಲ್ಲ ನೀವು ಈ ಥರ ಕೊರೆದು ಮಾಡ್ತೀವಿ ಅಂತಲೂ ಮಾಡ್ಬೋದು. ಏಕೆಂದರೆ ಒಳಗಡೆ ಕೊರಿಯೋಕೆ ಹೋದಾಗ ಒಂದೊಂದು ಓಪನ್ ಆಗಿಬಿಡುತ್ತೆ. ತುಂಬ ತಂದಿದ್ದಾಗ ಆ ಥರ ಮಾಡ್ಬೋದು, ಇಲ್ಲಾಂದರೆ ಈ ಥರ ಮಾಡ್ಕೋಬೇಕಾಗತ್ತೆ. ಹಂಗೆ ಅರ್ಧ ಕಟ್ ಮಾಡಿಕೊಂಡು ದೀಪ ಒಂದು ಇದಕ್ಕೆ ಕುತ್ಕೋಬೇಕಲ್ಲಿ, ಆ ಥರ ಮಾಡ್ಕೊಂಡಾಗ ಈಸಿ ಆಗುತ್ತೆ. ನೆಲ್ಲಿಕಾಯಿ ದೀಪನೂ ಅಷ್ಟೇ ಕಾರ್ತಿಕ ಮಾಸದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ತುಳಸಿ ಹಬ್ಬದಿಂದ ಅಂತೂ ಎಲ್ಲರೂ ಹಚ್ಚಲೇಬೇಕು ಇದನ್ನು. ಸೊ ಅದಕ್ಕೂ ಕೂಡ ತುಪ್ಪ ಎಲ್ಲ ಹತ್ತಿ ಇಟ್ಕೊಂಡೆ. ತುಪ್ಪ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಈಗ ಚಳಿಗಾಲ ಅಲ್ವಾ, ಬಿಸಿ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಯಾರೋ ಹೇಳ್ತಾಯಿದ್ರು ಹಾಗೇ ಇದು ಮಾಡಬೇಕಂತ, ಗಟ್ಟಿಗಾಗಿರುತ್ತೆ, ಅದು ಹತ್ತೋದು ಇಲ್ಲ ಅಂದರೆ ನಾವು ದೀಪ ಹಚ್ಚಿದಾಗ. ಸೊ ಅದಕ್ಕೆ ಆ ಟೈಮಲ್ಲಿ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಈ ಕಡೆ 2 ದೀಪಗಳಿಗೂ ಕೂಡ ಇಡೋದಕ್ಕೆ ಇದಾಯಿತು. ಇದನ್ನು ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆಗಳಲ್ಲಿ ಮತ್ತು ಇಡಬಾರ್ದು, ಬೆಳ್ಳಿ ತಟ್ಟೆ ಅಥವಾ ಈ ಥರ ತಾಮ್ರ ತಟ್ಟೆಯಲ್ಲಿ ಇಡಬೇಕು, ಇಲ್ಲ ಅಡಿಕೆ ಬರುತ್ತಲ್ಲ ಅದರಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ನಾನು ಸ್ಟೀಲಲ್ಲಿ ಮಾಡುವಾಗ ಇಟ್ಕೊಂಡಿದ್ದೆ. ಪೂಜೆ ಮಾಡೋ ಟೈಮಲ್ಲಿ ಈಗ ಹಾಕ್ಬಿಟ್ಟು ಅದಕ್ಕೂ ಸ್ವಲ್ಪ ಹೂವಿಂದ ಅಲಂಕಾರ ಎಲ್ಲ ಮಾಡಿದೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೂ ಪೂಜೆ ಮಾಡ್ಕೋಬೇಕಲ್ವ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡಿಕೊಂಡೆ. ಅದಾದಮೇಲೆ ಟೈಮ್ ಹಂಗೋ ಹಿಂಗೋ ಆಗೋಯಿತು. ಒಳಗಡೆ ಪೂಜೆ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದಕ್ಕೆ ಬಂದೆ. ಎಲ್ಲನೂ ರೆಡಿ ಮಾಡಿ ಇಟ್ಟೋಗಿದ್ನಲ್ವ, ದೀಪ ಹಚ್ಬಿಟ್ಟು ಹೂ ಮಾಡಿಸ್ಬಿಟ್ಟು ಇದು ಮಾಡಬೇಕಿತ್ತು. ಸೊ ಹಾಗಾಗಿ ನನಗೆ ಪೂಜೆ ಮಾಡಿದ್ರೆ ತುಂಬ ಹೂವಿರಬೇಕು, ಅದೇನೋ ಒಂಥರ, ಇಲ್ಲಾಂದರೆ ಏನೋ ಒಂಥರ ಪೂಜೆನೇ ಮಾಡಿದ್ದೀನಿ ಅಂತ ಅನಿಸಲ್ಲ. ಆದರೂ ಡೈಲಿ ಹಿಂಗೆ ಹಾಕೋಕ್ಕಾಗಲ್ವಲ್ಲ. ಸೊ ಒಂದೊಂದು ಹೂನ ಇಟ್ಟಿರ್ತೀನಿ, ಬಟ್ ತುಂಬ ಇಷ್ಟ, ತುಂಬ ಹೂನ ಹಾಕಬೇಕು ದೇವರಿಗೆ ಅನ್ನೋದು. ಸರಿ, ನಾನೇ ತೊಗೊಂಬಂದು ಕಟ್ಟಿದ್ದು ಇದು ಸೇವಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು, ಮಳ್ಳೆ ಹೂವೆಲ್ಲನೂ ಸ್ವಲ್ಪ. ಸರಿ ಅಂತೇಳ್ಬಿಟ್ಟು ಇದೆಲ್ಲ ಆಯಿತು ಕ್ಲೀನಾಗಿ. ಮನೆ ಒಳಗಡೆ ಪೂಜೆ ಮಾಡ್ಕೊಂಡು ಅಷ್ಟೊತ್ತಿಗೆ ಅವ್ರುಗಳು ಬಂದಿದ್ದರು. ಎಲ್ಲ ಇದು ಮಾಡಿಕೊಂಡು ಆಚೆ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲೇ. ಸೊ ಪೂಜೆ ಮಾಡುವಾಗ ಮನೇಲಿ ಗಂಟೆ ಹೊಡೆದ್ರೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಹೊಡಿಬಾರ್ದು ಅಂತಾರೆ, ಬಟ್ ಹೊಡೆದ್ರು ಏನೂ ತಪ್ಪಿಲ್ಲ ಅಂತಾರೆ. ಸೈಂಟಿಫಿಕ್ಕಾಗಿ ಏನೂ ರೀಸನ್ ಇಲ್ಲ ಅಂತಾರೆ, ಬಟ್ ಆದರೆ ಏನೋ ಗೊತ್ತಿಲ್ಲ, ಫಾಲೋ ಮಾಡೋದನ್ನು ಮಾಡಬೇಕಲ್ವ. ಸರಿ ಅಂತ ಹೇಳ್ಬಿಟ್ಟು ತುಳಸಿ ಗಿಡ ಹತ್ರ ಎಲ್ಲ ರೆಡಿ ಮಾಡಿದ್ದೆ. ನೆಲ್ಲಿ ಗಿಡನ ಇಟ್ಬಿಟ್ಟು ಅದಕ್ಕೆ ತಾಳಿನ ಕಟ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಈ ಸರಿ ಹೊಸ ತುಳಸಿ ಗಿಡನ ತಂದಿದ್ದೆ, ಪಾಟು ಕೂಡ ಹೊಸ ತರಿಸಿದ್ದೆ. ಪ್ಲಾಸ್ಟಿಕಲ್ಲಿ ಇಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿಗೆ ಅದನ್ನು ಕಟ್ಬಿಟ್ಟು ಎಲ್ಲ ಕುಂಕುಮದೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನನಗೇನು ಗೊತ್ತಾ, ಸೈಲೆಂಟಾಗಿರಬೇಕು, ಕಾಮಾಗಿರಬೇಕು ಮನೇಲಿ ನಾನು ಪೂಜೆ ಮಾಡುವಾಗ. ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಆವಾಗಾದರೆ ಪೂಜೆ ಚೆನ್ನಾಗಾಗುತ್ತೆ. ಗೆಜ್ಜೆ ವಸ್ತ್ರನಂತೂ ಮಿಸ್ ಮಾಡಲೇಬಾರ್ದು, ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋದನ್ನು ಹೇಳ್ತೀನಿ. ಸರಿ ಅಂತೇಳ್ಬಿಟ್ಟು ಮೇಲೆ ಸ್ವಲ್ಪ ಹೂವು ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಸೇವಂತಿಗೆ ಮತ್ತು ಮಳ್ಳೆ ಹೂವು, ಒಂಥರ ಪಿಂಕ್ ಕಲರ್ ಕನಕಾಂಬ್ರ ಅಂತೀನಿ, ಕಾಕಡ ಬರುತ್ತೆ, ಅದನ್ನು ಕೂಡ ಹಾಕಿದ್ದೆ. ಗಿಡನೇ ಕಾಣಿಸ್ತಿರ್ಲಿಲ್ಲ ಈ ಸರಿ, ಬಿಕಾಸ್ ಹೊಸದಾಗಿದ್ದರಿಂದ. ಆದ್ರೂ ನೆಲ್ಲಿ ಗಿಡ ದೊಡ್ಡದಾಗಿತ್ತಲ್ಲ, ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಅಂತೇಳಿ ಪೂಜೆಗೆಲ್ಲ ಇದು ಮಾಡಿಕೊಂಡು ಹೂವೆಲ್ಲ ಮುಗಿಸಿ ಇದು ಮಾಡಿಕೊಂಡೆ. ಇವಳೇನು ಗೊತ್ತಾ, ಈ ಪಟಾಕಿ ಹೊಡಿತಿರ್ತಾರಲ್ವ, ದೀಪಾವಳಿ ಹಬ್ಬದಲ್ಲೇ ಆಗಲಿ ಇವಾಗಲೇ ಪಟಾಕಿ ಹೊಡಿತಾರಲ್ಲ, ಇವಳಿಗೆ ಭಯ. ಆಚೆನೂ ಬರಲ್ಲ, ಈ ಕಡೆ ಬೇರೆಯವ್ರನ್ನೂ ಆಚೆಗೆ ಬರಬಾರ್ದು, ನೀವು ಹೋಗಬಾರ್ದು, ಬನ್ನಿ ಆಚೆಗೆ ಅಂತೇಳಿ ಬಾಕ್ಲು ಹಾಕ್ಕೊಂಡು ನಾನು ಒಬ್ಬಳೇ ಪೂಜೆ ಮಾಡಿದ್ದಾಯಿತು. ಸರಿ ಅಂತೇಳಿ ನಾನು ಒಬ್ಬಳೇ ವಿಡಿಯೋ ಮಾಡ್ಕೊಳ್ಳೋದು, ಪೂಜೆ ಮಾಡೋದೆಲ್ಲ ಮಾಡ್ತಿದ್ದೆ. ಸೊ ನಮ್ಮ ಮನೆಯವ್ರಿಗೇನು ಗೊತ್ತಾ, ಪೂಜೆ ಮಾಡುವಾಗ ಪೂಜೆ ಮಾಡೋಂತಲೇ ಇರಬೇಕು, ವಿಡಿಯೋ ಇದು ಮಾಡು ಅದು ಮಾಡು ಅಂತೆಲ್ಲ ಅನ್ನಬಾರ್ದು. ಸರಿ ಅಂತ ಹೇಳ್ಬಿಟ್ಟು ಆರತಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಕರ್ಪೂರದ ಆರತಿ ಮಾಡಿಕೊಂಡೆ, ನೆಕ್ಸ್ಟು ನೆಲ್ಲಿಕಾಯಿ ಮತ್ತು ಇದನ್ನು ಮಾಡಿಕೊಂಡು ಒಂದೊಂದು ಕಡೆ ಒಂದೊಂದು ಇಟ್ಟೆ. ನನಗೆ ಪೂಜೆ ಮಾಡುವಾಗ ಖುಷಿ ಏನೋ ಒಂಥರ, ಒಂದೊಂದು ಸರಿ ಅಳುನೇ ಬಂದುಬಿಡತ್ತೆ, ಅದೇನೋ ಗೊತ್ತಿಲ್ಲ. ದೇವ್ರ ಮನೇಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಕೂತಂಗೆ ಹಾಗೇ ನಿದ್ದೆ ಅಂದರೆ ಅಳು ಬರ್ತಿರುತ್ತೆ. ಅದೇನೋ ಒಂಥರ ದೇವರಿಗೆ
ಏನೋ ನಮಗೆ ಗೊತ್ತಿಲ್ಲದಂಗೆ ಆಗೋವಂಥದ್ದು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗ ಈ ಕಡೆಯಿಂದ ವೀಡಿಯೋ ಮಾಡ್ತಿದ್ದಾನೆ. ನೈಟ್ ಟೈಮ್ ಅಲ್ವಾ, ಸ್ವಲ್ಪ ಆಚೆ ಲೈಟಿಂಗ್ಸ್ ಕಮ್ಮಿ, ಲೈಟೆಲ್ಲ ಇಟ್ಕೊಳ್ಳೋಣ ಆಚೆಗೆ ಅಂದರೆ ಇವಳು ಬಂದು ಇಲ್ಲಿ ದಬಾಕ್ಬಿಡ್ತಾಳೋ ಅನ್ನೋ ಭಯ ಬೇರೆ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಆದಷ್ಟು ಎಷ್ಟು ಕಾಣಿಸ್ತಿದೆ ಅಷ್ಟು ದಯವಿಟ್ಟು ಕ್ಷಮಿಸಿ. ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ಆರತಿ ಎಲ್ಲ ಮಾಡಿ ಈ ಕಡೆ ಇಟ್ವಿ. ಇವತ್ತು ಪ್ರಸಾದಕ್ಕೆ ನಾನು ಹಾಲನ್ನ ಇಟ್ಟಿದ್ದೆ. ಯಾರೋ ಕೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ, ನೈಟ್ ಟೈಮು ತುಳಸಿ ಹಬ್ಬ ಆದಮೇಲೆ ಲೋಟದಲ್ಲಿ ಹಾಲಿಟ್ಟರೆ ದೇವರು ಕುಡ್ಕೊಂಡು ಹೋಗಿರ್ತಾರಂತೆ. ಯಾವಾಗಲೂ ಮಿಸ್ ಮಾಡಬೇಡಿ, ನೀವು ನೆಕ್ಸ್ಟ್ ಟೈಮ್ ಮಾಡುವಾಗ ಒಂದು ಗ್ಲಾಸ್ ಹಾಲಿಟ್ಬಿಡಿ. ಹಾಲಿಟ್ಟಿದ್ದೆ, ಅರ್ಜೆಂಟಿಗೆ ಏನು ಮಾಡಿರಲಿಲ್ಲ ಅಂಥೇಳಿ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಈ ಥರ ಕಾಣಿಸ್ತಾ ಇತ್ತು. ಹೇಗಿತ್ತು ತುಳಸಿ ಹಬ್ಬ ಪೂಜೆ ಮಾಡಿದ್ದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಏನಾದರೂ ಕಮೆಂಟ್ ಮಾಡಿದ್ರೆ ಖುಷಿಯಾಗುತ್ತೆ. ನೆಕ್ಸ್ಟ್ ಏನಾದರೂ ಮಾಡಬೇಕಪ್ಪ ಅಂಥೇಳಿ ನಮಗೂ ಕೂಡ ಜವಾಬ್ದಾರಿ ಜಾಸ್ತಿ ಆದಂಗೆ ಆಗುತ್ತೆ. ಏನೋ ಒಂಥರ ಇನ್ನೂ ಎಂಕರೇಜ್ ಮಾಡ್ತಿದ್ರೆ ಇನ್ನೂ ಮಾಡು ಅನ್ನೋ ಥರ ಅಂತ ಅನಿಸುತ್ತೆ. ಬಟ್ ನನಗೆ ಸಮಯದ ಅಭಾವ ಇರೋದ್ರಿಂದ ವಿಡಿಯೋಗಳನ್ನ ಪೋಸ್ಟ್ ಮಾಡೋದಕ್ಕಾಗಲಿ ಏನು ಮಾಡೋದಕ್ಕಾಗಲಿ ಆಗ್ತಾಯಿಲ್ಲ. ಅವಳು ವಾಯ್ಸ್ ಓವರ್ ಕೊಡೋಕ್ಕೆ ಬಂದರೆ ಅವಳು ಕಾಲ್ಗೆಜ್ಜೆ ಸೌಂಡು, ಇಲ್ಲಾಂದರೆ ಅವಳೇ ಮಾಡೋದಕ್ಕೆ ಬಿಡೋಲ್ಲ, ಗೊತ್ತಾಗುತ್ತೆ ಅವಳಿಗೆ. ಆ ಟೈಮಲ್ಲೇ ಅವಳು ಬಂದ್ಬಿಟ್ಟು ಏನೇನಾದರೂ ಮಾಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಪೂಜೆ ಮಾಡಿರೋದು. ಏನೋ ಒಂಥರ ಖುಷಿ ಆಗ್ತಿದೆ ನನಗೇ. ದೀಪಾವಳಿ ಹಬ್ಬದಲ್ಲೂ ಕೂಡ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ರಂಗೋಲಿ ನೋಡಿ ಹೆಂಗೆ ಸೈವಾಗಿ ಕಾಣಿಸ್ತಿದೆ. ಬಟ್ ಇವು ಮತ್ತು ಇದಿರೋದ್ರಿಂದ ಎಲ್ಲ ಮುಚ್ಕೊಂಡಂಗಾಗಿ ಏನೂ ಅಷ್ಟು ಗೊತ್ತಾಗ್ತಾಯಿಲ್ಲ. ಹಣ್ಣು ಕೂಡ 5 ಥರದ್ದು ತಂದಿದೆ, ಆದರೆ ಒಂದೇ ಥರದಿಟ್ಟರೂ ಏನೂ ಪ್ರಾಬ್ಲಮ್ ಇಲ್ಲ. 5 ಥರದ ಹಣ್ಣು ಇಡಬೇಕು ಅಂತಲೇ ಏನಿಲ್ಲ. ದೂರದಿಂದ ಹೀಗೆ ಕಾಣಿಸ್ತಾ ಇತ್ತು. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಪ್ಲೀಸ್. ಸರಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಬಾರೆ ಫೋಟೋ ತೊಗೊಳ್ಳೋಣ ಅಂದರೆ ಇಲ್ಲ ಪಟಾಕಿ ಹೊಡಿತೀರ, ಬರ್ತಾನೇ ಇಲ್ಲ ನೋಡಿ, ನನ್ನನ್ನೇ ಬೀಳಿಸ್ಕೊಂಡು ಓಡೋಗ್ತಿದ್ದಾಳೆ. ಅಂತೂ ಇಂತೂ ಫೋಟೋ ಮತ್ತು ಒಂದು ಚೂರು ವೀಡಿಯೋಗೆ ಅಂತೇಳಿ ಹೆಂಗೋ ಕರ್ಕೊಂಬಂದು ಕೂರಿಸ್ಕೊಂಡೆ. ಆ ಹಣ್ಣು ಹೆಸ್ರೇಳು, ಈ ಹಣ್ಣು ಹೆಸ್ರೇಳು ಅಂತೇಳಿ. ಆ ಥರ ಏನಾದರೂ ಅವಳು ಅಳ್ತಿದ್ದಾಗ ಮೈಂಡ್ ಡೈವರ್ಟ್ ಮಾಡಿದ್ರೆ ಮಾತಾಡ್ಕೊಂಡೆಲ್ಲ ಇರ್ತಾಳೆ. ಇಲ್ಲ ನಾವು ಬೈಯೋದು ಅಥವಾ ಏನಾದರೂ ಮಾಡಿದ್ರೆ ಅವಳು ಸಿಟ್ಕೊಂಡು ಹತ್ಕೊಂಡು ಹೋಗೋದು ಮಾಡ್ತಾಳೆ. ಅದಕ್ಕೆ ಇವಾಗ ಟ್ರಿಕ್ಸ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಅವಳು ಏನಾದ್ರು ಅಳ್ತಿದ್ದಾಗ ಏನಾದರೂ ಒಂದು ಸ್ಟೋರಿ ಅವಳಿಗೆ ಇಷ್ಟ ಆಗಿರುತ್ತಲ್ಲ, ಆ ಸ್ಟೋರಿ ರೀಓಪನ್ ಮಾಡಿದ್ರೆ ಆ ಸ್ಟೋರಿ ಕೇಳಿಕೊಂಡು ಅಳೋದನ್ನು ನಿಲ್ಲಿಸ್ತಾರೆ. ಇವಳಿಗೇನು ಗೊತ್ತಾ, ಹೊಸ ಬಟ್ಟೆ ಹಾಕೋಂಗಿಲ್ಲ, ಹಳೇ ಬಟ್ಟೆ ಹಾಕಿರ್ಬೇಕು ಯಾವಾಗಲೂ. ಹೊಸ ಬಟ್ಟೆ ಬೇಡ, ನಂಗೆ ಹೊಸ ಬಟ್ಟೆ ಬೇಡ ಅನ್ನೋದೇ ಅಳು ಆಗುತ್ತೆ. ಈ ನಾರ್ಮಲ್ ಕಾಟನ್ ಬಟ್ಟೆಗಳೆಲ್ಲ ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ಬಿಡ್ತಾರೆ ನಾರ್ಮಲ್ ಡೈಲಿ ವೇರ್ನ. ಬಟ್ ಈ ಥರ ಏನಾದರೂ ವರ್ಕ್ ಇರೋವಂಥದ್ದಾಗಲಿ ಅಥವಾ ಅವಳಿಗೆ ಗೊತ್ತಾಗ್ಬಿಡುತ್ತೆ ಹೊಸ್ದು ಯಾವುದು ಅಂತೇಳಿ ಹೇಳ್ತಾಳೆ, ನನಗಿದು ಬೇಡ ಅಂತ ಶುರು ಮಾಡಿರ್ತಾಳೆ. ಅವರಪ್ಪನೋ ಹೇಳಿದ ಮಾತೇ ಕೇಳಲ್ಲ ಪುಣ್ಯಾತ್ಮ. ತೆಗಿ ಅಂದ್ಕೊಂಡು ತೆಗೆಸ್ಕೊಂಡು ಕೂತ್ಕೊಂಡು ಇದು ಮಾಡ್ತಿರ್ತಾರೆ. ಆಮೇಲೆ ಅಳ್ತಿದ್ಲು ಅಂತ ಹೇಳ್ಬಿಟ್ಟು ಏನೋ ನಗ್ಸ್ತಾ ಇದ್ರು. ಏನೋ ಒಂದೆರಡು ಫೋಟೋ ತಗೊಳ್ಳೋಣ, ಎರಡು ಕೊಟ್ಟಿದ್ದು ಚೆನ್ನಾಗಿ ಮಾಡಿದಾಗ ಸುಮ್ಮನೆ ಇರೋಳು, ಅವಳೇ ಕೋಪ್ರೇಟ್ ಮಾಡೋಳು. ಇವಾಗ ಬುದ್ಧಿ ಬಂದ್ಬಿಟ್ಟು ಆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗಾಗತ್ತೆ. ಏನಾದ್ರು ಹೇಳ್ಕೊಟ್ಟಿದ್ದೆಲ್ಲ ರಾತ್ರಿ ಎಲ್ಲ ಹೇಳಿರ್ತಾಳೆ. ವಿಡಿಯೋ ಮುಂದೆ ಮಾಡೋಣಮ್ಮ ಅಂತಂದರೆ ಎಲ್ಲ ಮರ್ತೋಗಿ ತಪ್ಪಾಗಿ ಹೇಳ್ತಾಳೆ. ಎಷ್ಟೊಂದು ರೈಮ್ಸು ಮತ್ತು ಶ್ಲೋಕಾಸು ನಂಬರ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಅದನ್ನೆಲ್ಲ ಹೇಳುವಾಗ ತಪ್ಪು ಮಾಡಿಬಿಡ್ತಾಳೆ. ನಂಗೆ ಕೋಪ ಬಂದು ಬಿಟ್ಬಿಟ್ಟು ಕುಡಿಸ್ಬಿಡ್ತೀನಿ. ನೆಕ್ಸ್ಟು ಹೂ ಕುಂಡ ಅಂದರೆ ಫ್ಲವರ್ ಪಾಟು ಮತ್ತು ಕೃಷ್ಣ ಚಕ್ರ ಎಲ್ಲ ತೊಗೊಂಬಂದಿದ್ವಿ ದೀಪಾವಳಿ ಹಬ್ಬದಲ್ಲೇ. ಸೊ ಅದೇನು ನಾವು ಬರ್ನ್ ಮಾಡಿರಲಿಲ್ಲ. ಈ ಸರಿ ಪಟಾಕಿನೇ ತಂದಿರಲಿಲ್ಲ, ಬಟ್ ಆದರೂ 1800 ರೂಪಾಯಿಂದ ಇದು ತೊಗೊಂಬಂದಿದ್ವಿ. ಅದೇ ಫ್ಲವರ್ ಪಾಟು ಅವಳಿಗೆ ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು. ಈ ನನ್ನ ಮಗ ಮೇಲೆ ಹೊಡಿಯೋ ಅಂತೇಳಿ ನೆಲದಲ್ಲಿ ಹೊಡೆದ್ಬಿಟ್ಟು ಟೈಲ್ಸ್ ಎಲ್ಲ ಕಿತ್ಕೊಂಡು ಹೋದಂಗಾಗಿದೆ. ಈ ಗಂಡು ಮಕ್ಳು ಹಂಗೆ ತಲೆ ಹಟ್ಟೆಗಳು, ಹೇಳಿದ ಮಾತೇ ಕೇಳಲ್ಲಪ್ಪ ಎಷ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಸ್ಸರ್ ಬತ್ತಿ ಒಂದಿಷ್ಟಿದ್ವು. ಬಾರೆ ಹಚ್ಚೋಣ ಅಂದರೆ ಅವ್ರ ಅಪ್ಪನ ಕರ್ಕೊಂಡೋಗಿ ರೂಮಲ್ಲಿ ಹಾಲ್ ಬಾಕ್ಲು ಹಾಕೋದಲ್ಲೇ ರೂಮ್ದು ಬಾಕ್ಲು ಹಾಕ್ಕೊಂಡೋಗಿ ಮಲ್ಕೊಳ್ಳೋಣ ಬಾಪ, ಪಟಾಕಿ ಹೊಡಿತವ್ರು ಭಯ ಆಗುತ್ತೆ ಅಂತೇಳಿ. ಎದ್ರ ಪುಕ್ಲಂದರೆ ಇದು ಅವಳಿಗೋಸ್ಕರನೇ ತಂದಿದ್ದು. ಇಲ್ಲಾಂದರೆ ಈ ಸರಿ ಪಟಾಕಿನೇ ತರ್ತಿರ್ಲಿಲ್ಲ. ನನ್ನ ಮಗ ಬೇಡ ಅಂತ ಹೇಳ್ಬಿಟ್ಟು ಅವನೇನೇನೋ ಬೇಕು ಬೇರೆದಂತೇಳಿ ಆರ್ಡ್ರ್ ಮಾಡ್ಕೊಂಡಿದ್ದ. ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಕೃಷ್ಣ ಚಕ್ರ ಎಲ್ಲ ಇತ್ತು, ಇದು ಮಾಡ್ಕೊಂಡು ಒಂದಷ್ಟು ಇದ್ವು ಎಲ್ಲನೂ ಇದು ಮಾಡಿಕೊಂಡು ನಾನು ಕೂಡ ಎರಡು ಇದಿತ್ತು. ಈ ಪಟಾಕಿಗಳಿಗಂತೂ ಅದು ಎಷ್ಟು ಪ್ರೈಸ್ ಇರುತ್ತಪ್ಪ. ಒಂದು ವಾರ ಮುಂಚೆನೇ ತಂದಿಟ್ಕೊಬೇಕು. ನಾಳೆ ಹಬ್ಬ ಇವತ್ತು ಹಬ್ಬ ಅಂತೇಳಿ ಹೋಗಿ ತರೋಕ್ಕೆ ಹೋದರೆ ಅವ್ರಿಗಂತೂ ದೀಪಾವಳಿ ಹಬ್ಬನೇ, ನಮಗಂತೂ ದುಡ್ಡೆಲ್ಲ ಕಳ್ಕೊಂಡು ಕೂತಿರ್ತೀವಿ ಅಂತಲೇ ಹೇಳ್ಬೇಕು. ಸೊ ಈ ಕೃಷ್ಣ ಚಕ್ರ ಹತ್ತಲ್ಲ ಅಂದ್ಕೊಂಡು ಲಾಸ್ಟಲ್ಲಿ ಎತ್ಕೊಂಡು ಈ ಪಟಾಕಿಗಳ್ದು ಅದೇ ಭಯಪ್ಪ, ಯಾವಾಗ ಸಿಡಿಯುತ್ತೋ ಢಮ್ ಅಂತೇಳಿ ಅಂತಲೇ ಭಯ ಆಗ್ತಿರುತ್ತೆ. ಇವನು ಖುಷಿ ಈ ಥರದ್ದೆಲ್ಲ ಮಾಡೋದಕ್ಕೆ. ನನಗೆ ಭಯ ಆಗುತ್ತೆ ಸ್ವಲ್ಪ, ಕಿತಾಪತಿ ಜಾಸ್ತಿ ಇವನು.
ಸೊ ಅಂತೂ ಇಂತೂ ನಮ್ಮನೆಯಲ್ಲೂ ಕೂಡ ತುಳಸಿ ಪೂಜೆ ಆಯಿತು. ನಾನು ಕೂಡ ಒಂದೆರಡು ಇದಿತ್ತು ಸುಸ್ರು ಬತ್ತಿ, ಅವನು ಕೂಡ ಹಚ್ಕೊಂಡು ಎಲ್ಲ ಸ್ವಲ್ಪ ಪೋಸಸ್ ತೊಗೊಂಡು ಫೋಟೋಗಳಿಗೆಲ್ಲ ಇದು ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆಲ್ಲ ವಿಡಿಯೋ ಮಾಡಿಕೊಂಡು ಇದು ಮಾಡಿದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು, ತುಳಸಿ ಪೂಜೆ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.